ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರೋ ಡಿಸೈನು, ಒಂದು ಬ್ಯೂಟಿಫುಲ್ ಕ್ರೋಶಾ ಡಿಸೈನು. ಇದು ಕ್ರಿಸ್ಟಲ್ನ ಮತ್ತು ಗೋಲ್ಡ್ ಮೆಟಲ್ ಬೀಡ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಡಿಸೈನು. ಬನ್ನಿ ಹಾಕೋಣ. ಆ್ಯಸ್ ಯೂಶ್ವಲ್ 6 ಎಳೆ ದಾರ, ಕ್ರಿಸ್ಟಲ್ ಬೀಡ್ಸ್ ತೊಗೊಂಡಿದ್ದೀನಿ ನಾನು. 6 ಎಳೆ ದಾರ ತೊಗೊಂಡು ನಾಟ್ ಹಾಕ್ಕೊಳ್ಳಿ. ಕ್ರೋಶಾ ನಂಬರ್ 11 ನಾಟಿಂದ ಲೂಪ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್, ನೆಕ್ಸ್ಟ್ ಲಾಕ್, ಇಲ್ಲಿಂದ 2 ಚೈನ್, 2 ಚೈನ್ ಹಾಕ್ಕೊಂಡು ಕ್ರಿಸ್ಟಲ್ ಹಾಕೋಬೇಕು. ಕ್ರಿಸ್ಟಲ್ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್, ಸ್ಯಾರಿ ಲಾಕ್ ನೋಡಿ. ಸ್ವಲ್ಪ ಲೂಸು ಇರಬಾರ್ದು, ಟೈಟು ಇರಬಾರ್ದು, ಕರೆಕ್ಟ್ ಮೆಷರ್ಮೆಂಟ್ ಮಾಡಿಕೊಂಡು ಸ್ಯಾರಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 2 ಚೈನ್, 1 ಬೀಡು. ನಿಮಗೆ ಈ ಸ್ಯಾರಿಗೆ ಫುಲ್ ಒಂದು ಕ್ರಿಸ್ಟಲ್ ಸರ ಏನು ಬರುತ್ತೆ ನಮಗೆ ಶಾಪಲ್ಲಿ ಸಿಗುತ್ತೆ, ಅದು ಫುಲ್ ಇಡಿಸುತ್ತೆ ಇದಕ್ಕೆ, ಫುಲ್ ಕರೆಕ್ಟಾಗಿ ಒಂದು ಸ್ಯಾರಿಗೆ. ಮತ್ತೆ 2 ಚೈನ್, ಕ್ರಿಸ್ಟಲ್ ಬೀಡ್ ಲಾಕ್, 2 ಚೈನ್. ಸ್ಯಾರಿ ಫುಲ್ ಹಿಂಗೆ ಕಂಟಿನ್ಯೂ ಮಾಡಿ. ಇದು ಫಸ್ಟ್ ಸ್ಟೆಪ್ಪು. ಫುಲ್ ಸ್ಯಾರಿ ಹಿಂಗೆ ಬರಬೇಕು. ಇವಾಗ ಫುಲ್ ಫಸ್ಟ್ ಸ್ಟೆಪ್ ಹಾಕಿದ್ದೀನಿ. ಸೆಕೆಂಡ್ ಸ್ಟೆಪ್ ನೋಡೋಣ. ನಾನು ಸೇಮ್ ಅದೇ ಕಲರ್, ಪರ್ಪಲ್ ಕಲರೇ ಮತ್ತೆ ತೊಗೊಂಡಿದ್ದೀನಿ ದಾರ. ಅದು ಫಸ್ಟ್ ಎಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಆ ನಾಟ್ಸ್ ಹಿಂದೆ ಇರುತ್ತೆ ಅಲ್ವಾ, ಅದು ಫಿನಿಶಿಂಗೋಸ್ಕರ ನೀವು ಲಾಸ್ಟಿಗೆ ಗಮ್ ಹಾಕ್ಬಿಟ್ಟು ನೀಟಾಗಿ ಅಂಟಿಸ್ಕೋಬೋದು. ಇಲ್ಲಿ ನೋಡಿ, ಫಸ್ಟು 2 ಚೈನ್ ಹಾಕ್ಕೊಂಡು ಅದ್ರ ಜೊತೆಗೆ ಡೈರೆಕ್ಟ್ ಡಬಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ ನಾನು. ಫಸ್ಟ್ ಲೈನ್ಗೆ 2 ಚೈನ್ ಹಾಕ್ಕೊಂಡೆ, ಆಮೇಲೆ ಡಬಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ. 4 ಚೈನು, ಡಬಲ್ ಕ್ರೋಶೆಟ್ ಆದಮೇಲೆ 4 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕ ಮತ್ತೆ ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಲಾಕ್ ಮಾಡಿರ್ತೀವಿ ಅಲ್ಲ ಅಲ್ಲಿ ಮತ್ತೆ ಡಬಲ್ ಕ್ರೋಶೆ. ಬೀಡ್ ಪಕ್ಕ ಒಂದು ಡಬಲ್ ಕ್ರೋಶೆಟ್ಟು, ಮತ್ತೆ ಲಾಕ್ ಮಾಡಿರ್ತೀವಿ ಅಲ್ಲ ಸೀರೆಗೆ ಅದ್ರ ಒಳಗಡೆ ಒಂದು ಡಬಲ್ ಕ್ರೋಶೆಟ್ಟು, ಮತ್ತೆ ಬೀಡ್ ಪಕ್ಕ ಆ ಸೈಡ್ ಬೀಡ್ ಪಕ್ಕನೂ ಡಬಲ್ ಕ್ರೋಶೆಟ್. ಒಟ್ಟು 3 ಬರುತ್ತೆ ಇಲ್ಲಿ ಡಬಲ್ ಕ್ರೋಶೆಟ್ಸು. ಎರಡಾಯಿತು, ಇನ್ನೂ ಒಂದು ಹಾಕೋಣ. ಇವಾಗ 4 ಚೈನು. ಇವಾಗ ಬೀಡ್ ಪಕ್ಕ ಡಬಲ್ ಕ್ರೋಶೆ, ಲಾಕ್ ಇರೋ ಕಡೆ ಡಬಲ್ ಕ್ರೋಶೆಟ್, ಅಂದರೆ ಆ ಸೈಡ್ ಒಂದು. ಫ್ರೆಂಡ್ಸ್, ಹಿಂಗೆ ಹಾಕ್ಕೊಂಡು ಹೋಗ್ಬೇಕು ಫುಲ್. ಇದು ಫೋರ್ ಚೈನ್ ಡಬಲ್ ಕ್ರೋಶೆಟ್ಸ್ ಹಾಕೊಂಡು ಹೋಗಬೇಕು. ಸೆಕೆಂಡ್ ಸ್ಟೆಪ್ ಇದು. ಫ್ರೆಂಡ್ಸ್, ಆ ಸೈಡ್ ನಾವು ಲೆಫ್ಟ್ ಹ್ಯಾಂಡಲ್ಲಿ ದಾರ ಬಿಡಬೇಕಾದ್ರೆ ಸ್ವಲ್ಪ ಈಸಿಯಾಗಿ ಬಿಡಿ, ಅವಾಗ ನಿಮಗೆ ಸ್ಪೀಡಾಗಿ ಹಾಕ್ಕೊಂಡು ಹೋಗ್ಬೋದು. ಬಟ್ ಗ್ರಿಪ್ ಇರಲಿ ಅಷ್ಟೇ. ಈಸಿಯಾಗಿ ಬಿಟ್ಟರೆ ಫ್ರೀಯಾಗಿ ಹಾಕ್ಕೊಂಡು ಹೋಗ್ಬೋದು ನೀವು ಬೇಗ ಬೇಗ. ಇಲ್ಲಿ ನೋಡಿ, 3rd ಸ್ಟೆಪ್ ನಾನು ಗ್ರೀನ್ ತೊಗೊಂಡಿದ್ದೀನಿ ದಾರ. ಫಸ್ಟ್ ನಾಟನ್ನು ಲಾಕ್ ಹಾಕೋಬಿಟ್ಟು
ಅಲ್ಲಿ ಕ್ರಿಸ್ಟಲ್ ಕೆಳಗಡೆ 4 ಚೈನ್ ಹಾಕಿದ್ದೀವಲ್ಲ, ಅಲ್ಲಿ ಚೈನ್ ಹಾಕ್ಕೊಂಡಿದ್ದೀನಿ. ಚೈನಿಂದ ಸೆಕೆಂಡ್ ಕ್ರಿಸ್ಟಲ್ ಗ್ಯಾಪ್ಗೆ ಡಬಲ್ ಕ್ರೋಶೆಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಕ್ರಿಸ್ಟಲ್ ಗ್ಯಾಪ್ಗೆ ಕುಚ್ಚು ಕಟ್ಕೊಳ್ಳೋಕ್ಕೆ ಚೈನ್ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮೀನ್ಸ್ ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಕ್ರಿಸ್ಟಲ್ ಕೆಳಗಡೆ ಸೆಕೆಂಡ್ ಕ್ರಿಸ್ಟಲ್ ಕೆಳಗಡೆ ಆರ್ಚ್ ಹಾಕ್ಕೋಬೇಕು. ಡಬಲ್ ಕ್ರೋಶೆಟ್ಸಿಂದ ಫಿಲ್ ಮಾಡ್ಕೊತಾ ಬರಬೇಕು. ಇಲ್ಲಿ ನಾನು 7 ಡಬಲ್ ಕ್ರೋಶೆಟ್ಸ್ ಹಾಕ್ತಾ ಇದ್ದೀನಿ. 7 ಡಬಲ್ ಕ್ರೋಶೆಟ್ಸ್ ಹಾಕಿಬಿಟ್ಟು ಸೆವೆನ್ ಆಗಿ ಇಲ್ಲಿ ಗೋಲ್ಡನ್ ಮೆಟಲ್ ಬೀಡ್ಸ್ ತೊಗೊಂಡಿದ್ದೀನಿ. ಈ ಥರ ಬೀಡ್ ಲಾಕ್ ಮತ್ತು 7 ಡಬಲ್ ಕ್ರೋಶೆಟ್ಸ್. ಸೆವೆನ್ ಡಬಲ್ ಕ್ರೋಶೆಟ್ಸ್. ಆಮೇಲೆ ಪಕ್ಕದ ಕ್ರಿಸ್ಟಲ್ ಕೆಳಗಡೆ ಲಾಕ್ ಮಾಡ್ಕೋಬೇಕು, ಅಲ್ಲಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ನೋಡಿ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಕ್ರಿಸ್ಟಲ್ ಕೆಳಗಡೆ ಡಬಲ್ ಕ್ರೋಶೆಟ್ಸ್ ಸ್ಟಾರ್ಟ್ ಮಾಡಬೇಕು. ಸೇಮ್ ಫುಲ್ ಸಾರಿ ಹಾಕ್ಕೊಂಡು ಹೋಗ್ಬೇಕು. ಒಂದು ಬಿಟ್ಟು ಒಂದು ಗ್ಯಾಪಿಗೆ ಆರ್ಚ್ ಹಾಕ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಇದು ಕ್ರೋಶಾ ನೀಡಲ್ಲು ಒಬ್ಬೊಬ್ಬರು ಒಂದೊಂದು ಥರ ಇಟ್ಕೊಳ್ತಾರೆ. ಅವ್ರಿಗೆ ಯಾವುದು ಈಸಿ ವೇ ಆಗುತ್ತೆ, ನಿಮಗೆ ಯಾವ್ದು ಈಸಿ ವೇ ಆಗುತ್ತೆ ಅದೇ ಥರ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೀಗೆ ಇಟ್ಕೋಬೇಕು ಹಾಗೆ ಇಟ್ಕೋಬೇಕಂತ ಏನಿಲ್ಲ. ಮತ್ತು ಲೆಫ್ಟ್ ಹ್ಯಾಂಡು ಅಷ್ಟೇ, ತುಂಬ ಲೂಸ್ ಬಿಡಬಾರ್ದು, ತುಂಬ ಟೈಟ್ ಬಿಡಬಾರ್ದು. ಈಸಿಯಾಗಿ ಫ್ಲೋ ಆಗೋ ಥರ ನೀವು ಇಟ್ಕೊಂಡ್ರೆ ಫುಲ್ ಸ್ಪೀಡಾಗಿ ಹಾಕ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲಿ ಸೆಕೆಂಡ್ ಆರ್ಚ್ ಕಂಪ್ಲೀಟ್ ಆಯಿತು. ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಕ್ರಿಸ್ಟಲ್ ಶೈನಿ ಥರ ಹಿಂಗೆ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು. ನೋಡಿ, ನಾನು ಇವಾಗ ರೆಡಿ ಆಯಿತು. ಫುಲ್ಲು ಕುಚ್ಚು ಕಟ್ಕೊಳ್ತಾ ಇದ್ದೀನಿ. ಇದು ನಾನು 87 ದಾರ ತೊಗೊಂಡಿದ್ದೀನಿ. ಒಂದು ಕ್ರೋಶಾ ಬಿಟ್ಟು ಇನ್ನೊಂದು, ಎರಡು ಆರ್ಚ್ಗೆ ಒಂದು ಕುಚ್ಚು, ಆ ಥರ ಕುಚ್ಚು ಕಟ್ಕೊಳ್ತಾ ಇದ್ದೀನಿ. ಕುಚ್ಚು ಅಷ್ಟೇ ಫ್ರೆಂಡ್ಸ್, ಝರಿ ಥ್ರೆಡ್ನ ಸೂಜಿಯಲ್ಲಾದರೂ ಹೊಲ್ಕೋಬೋದು ನೀವು, ಇಲ್ಲ ಅಂದರೆ ಕೈಯಲ್ಲಾದರೂ ಗ್ರಿಪ್ ಇದ್ದರೆ ಕೈಯಲ್ಲೇ ಆದರೂ ಮಾಡ್ಕೋಬೋದು. ಹೆಂಗೆ ಕಟ್ಟಿದ್ರೂ ಟೈಟ್ ಮಾಡಿದ್ರೆ ಅದು ಯಾವ ಬಿಚ್ಕೊಂಡೇನು ಬರೋದಿಲ್ಲ. ಫ್ರೆಂಡ್ಸ್, ಹೇಳ್ದಂಗೆ ಇದು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಒಂದ್ಸತಿ ಟ್ರೈ ಮಾಡಿ. ನಿಮ್ಗೇನಾದರೂ ಇದು ಇಷ್ಟ ಆಯಿತು ಈ ಡಿಸೈನ್ ಅಂದರೆ, ಈ ವಿಡಿಯೋ ಫಸ್ಟ್ ನೋಡ್ತಾ ಇದ್ರೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ. ಅಲ್ಲಿ ಬೆಲ್ ಐಕಾನ್ ಇರುತ್ತೆ ಪಕ್ಕದಲ್ಲಿ, ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಟ್ರಿಮ್ ಮಾಡಬೇಕಾದ್ರೂ ಅಷ್ಟೇ ಒಂದೇ ಸತಿ ನೀವು ನೀಟಾಗಿ ಟ್ರಿಮ್ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡೋಷ್ಟಿರಲ್ಲ, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ಇದೆ ಡಿಸೈನು.
ಫ್ರೆಂಡ್ಸ್, ಇಷ್ಟ ಆದರೆ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.